ಎಲ್ಲ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ. ಭಾರತಕ್ಕೆ ಸಂವಿಧಾನ ಜಾರಿಯಾಗಿ ಸರಿಸುಮಾರು 75 ವರ್ಷಗಳಾದವು. ದೇಶದಾದ್ಯಂತ ರಾಜ್ಯದಾದ್ಯಂತ ಎಲ್ಲ ಕಡೆಯೂ ಸಂವಿಧಾನದ ಸಂಭ್ರಮವನ್ನು 75 ವರ್ಷದ ಸಂವಿಧಾನ ಸಂಭ್ರಮವನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತಿರುವಂಥ ಸಂದರ್ಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಮೊನ್ನೆ ಅಷ್ಟೇ ಕನ್ನಡ ಪ್ಲಾನೆಟ್ ಮತ್ತು ಅಂಬೇಡ್ಕರ್ ಯೂತ್ ಫೆಡರೇಷನ್ ಸೇರಿಕೊಂಡು ಗಾಂಧಿ ಭವನದಲ್ಲಿ ಸಂವಿಧಾನ ಸಂಭ್ರಮ 75 ಅನ್ನುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕೂಡ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಮಗೆಲ್ಲ ಸಂವಿಧಾನ ಜಾರಿಯಾದ ನಂತರ ಸಂವಿಧಾನದ ಆಶಯಗಳೆಲ್ಲೂ ಪರಿಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದಿದ್ದಾವ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಪರಿಪೂರ್ಣವಾಗಿ ಇನ್ನೂ ಜಾರಿಯಾಗಿಲ್ಲ. ಅದು ಬರಬೇಕು. ಅದಕ್ಕೆ ನಮ್ಮೆಲ್ಲರ ಹಕ್ಕೊತ್ತಾಯಗಳು, ಹೋರಾಟಗಳು, ಆಮೇಲೆ ಸರ್ಕಾರ ಪ್ರಭುತ್ವಕ್ಕೆ ಪ್ರಶ್ನೆಗಳು ಇವೆಲ್ಲವೂ ಕೂಡ ಇರಲೇಬೇಕು. ಅದರ ಜೊತೆಗೆ ಸಂವಿಧಾನವನ್ನು ನಿಜವಾಗ್ಲೂ ಅನುಷ್ಠಾನಕ್ಕೆ ತರುವಂಥವರು ಈ ಆಳುವಂಥ ಸರ್ಕಾರಗಳು ಮತ್ತು ಪ್ರಭುತ್ವ. ಯಾಕಂದರೆ ಪ್ರಭುತ್ವದ ಕೈಯಲ್ಲಿ ಆಡಳಿತ ಇರೋದ್ರಿಂದ ಮತ್ತು ಪಾಲಿಸಿ ಮೇಕಿಂಗ್ ಡಿಸಿಷನ್ಸ್ ಎಲ್ಲ ರಾಜಕಾರಣಿಗಳ ಕೈಯಲ್ಲಿ ಇರೋದ್ರಿಂದ, ಅಂದರೆ ಆಳುವ ಸರ್ಕಾರಗಳ ಕೈಯಲ್ಲಿ ಇರೋದ್ರಿಂದ ಅವರು ಸಂವಿಧಾನದ ಮೌಲ್ಯವನ್ನು ಮತ್ತು ಸಂವಿಧಾನದ ಆಶಯವನ್ನು ಈಡೇರಿಸೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬೇಕಾಗ್ತದೆ. ಅಂತಹ ಈ ಸಂದರ್ಭದಲ್ಲಿ ಸಂವಿಧಾನದ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಒಬ್ಬ ಸಂಸದ, ಸಾಂವಿಧಾನಿಕವಾಗಿ ಜನರಿಂದ ಆಯ್ಕೆಯಾದಂಥ ಒಬ್ಬ ಸಂಸದ, ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಜನಗಳೆಲ್ಲ ಪ್ರತಿರೋಧ ವ್ಯಕ್ತಪಡಿಸಿದ್ರು. ಆದಮೇಲೆ ಆತ ಅದಕ್ಕೊಂದು ಬೇರೆ ರೀತಿಯ ಸ್ಪಷ್ಟನೆ ಕೊಟ್ಟ, ಅಲ್ಲಿಗೆ ಸುಮ್ಮನಾದರು. ಇತ್ತೀಚಿನ ಘಟನೆಯನ್ನೇ ತಗೊಂಡ್ರೆ ನಾವು ಮೊನ್ನೆ ಈ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅನ್ನುವಂಥ ವ್ಯಕ್ತಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ಸನ್ನು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ ಅನ್ನೋದು ಇವರಿಗೆಲ್ಲ ವ್ಯಸನ ಆಗಿದೆ. ಒಂದು ವೇಳೆ ಇಷ್ಟೇ ಬಾರಿ ಏನಾದರೂ ದೇವರ ಹೆಸರನ್ನು ಎತ್ತಿದ್ರೆ ಇವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅನ್ನುವಂಥ ಒಂದು ಅಂಬೇಡ್ಕರ್ ವಿರೋಧಿ ಹೇಳಿಕೆಯನ್ನು ನೀಡಿದರು. मान्यवर अभी एक फैशन हो गया है अंबेडकर। इतना नाम अगर भगवान का लेते तो 7 जन्मों तक स्वर्ग मिल जाता. अच्छी बात है. ದೇಶದಾದ್ಯಂತ ಅಂಬೇಡ್ಕರ್ವಾದಿಗಳು ಅವರ ಹೇಳಿಕೆಯನ್ನು ಖಂಡಿಸಿ ಈಗಲೂ ಕೂಡ ಅಲ್ಲಲ್ಲಿ ತಮ್ಮ ಜಿಲ್ಲೆಗಳಲ್ಲಿ ಬಂದ್ ಮಾಡುವಂಥ ಕಾರ್ಯಕ್ರಮವನ್ನು, ರಾಜ್ಯಗಳಲ್ಲಿ ಬಂದ್ ಮಾಡುವಂಥ ಕಾರ್ಯಕ್ರಮಗಳು, ಅಂದರೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಮೊನ್ನೆ ಇನ್ನೊಂದು ಹೇಳಿಕೆ, ಈ ದೇಶದ ಒಂದು ಬಹುದೊಡ್ಡ ಸಂಘಟನೆ ಅಂತ ಹೇಳಿಕೊಳ್ಳುವಂಥ RSS ಸಂಘಟನೆ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನೀಡಿದರು. ಅದೇನಂತಂದ್ರೆ, ಈ ದೇಶದಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆದ ಮೇಲೆಯೇ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ತು ಅನ್ನುವಂಥ ಒಂದು ಹೇಳಿಕೆ. ಇದು ಸಂವಿಧಾನ ವಿರೋಧಿ ಅಷ್ಟೇ ಹೇಳಿಕೆ ಅಲ್ಲ, ಇದು ಭಾರತ ವಿರೋಧಿ ಹೇಳಿಕೆ ಕೂಡ. ಸೊ ಇಂಥ ಹೇಳಿಕೆಗಳನ್ನ ಅದೇ BJPಯಲ್ಲಿ ಇರುವಂಥ ದಿನನಿತ್ಯ ಆದರೆ ಸಂವಿಧಾನವನ್ನು ಮಾತಾಡುವಂಥ, ಅಂಬೇಡ್ಕರ್ ಹೆಸರನ್ನು ಹೇಳುವಂತಹ ರಾಜಕಾರಣಿಗಳು ಒಂದೇ ಒಂದು ಪ್ರಶ್ನೆ ಮಾಡದೆ, ಒಂದೇ ಒಂದು ಪ್ರತಿರೋಧ ತೋರದೆ ಎಲ್ಲರೂ ಕೂಡ ತಮ್ಮ ಬಾಯಿಯನ್ನು ಮುಚ್ಚಿಕೊಂಡು ಸುಮ್ಮನೆ ಇದ್ದಾರೆ. ಅವ್ರಿಗೆ ನಾನು ಕೇಳುವಂಥ ಕೆಲವು ಪ್ರಶ್ನೆಗಳು, ಅದಕ್ಕಿಂತ ಮುಂಚೆ ಈ ದೇಶದಲ್ಲಿ ಅಂದರೆ ನಮಗೆ ಈ ಸಂವಿಧಾನ ಸಕಲ ಗೌರವಗಳನ್ನು ಕೊಡ್ತಾ ಇಲ್ಲ, ನಮಗೆ ಗೌರವಿಸುವಂಥ ಸಂವಿಧಾನ ಬರಬೇಕು ಅಂತ ಹೇಳಿಬಿಟ್ಟು ಒಬ್ಬ ಸ್ವಾಮೀಜಿಯವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಅವರು ಅದಕ್ಕೆ ಬೇರೆ ರೀತಿಯ ಉತ್ತರವನ್ನು ಕೊಟ್ಟರು. ನಾನು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟರು. ಆದರೆ ಯಾಕೆ ಈ ರೀತಿಯ ಸಂವಿಧಾನ, ಅಂದರೆ ಅವರು ಒಂದು ಸನಾತನ ಒಂದು ಧರ್ಮ ಪ್ರಸಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಅವರು ಈ ರೀತಿಯಾದ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಈ ರೀತಿಯಾದ ಹೇಳಿಕೆಗಳು ಅದು ಅವರು ಕೊಟ್ಟಿದ್ರೋ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಇದೇ ರೀತಿಯ ಹೇಳಿಕೆಗಳು ಹಿಂದೆ ಅನೇಕ ಸ್ವಾಮೀಜಿಗಳು, ಆಮೇಲೆ ಧರ್ಮ ಸಂಸ್ಥಾಪಕರು, ಅಂದರೆ ನಾವು ಧರ್ಮ ರಕ್ಷಣೆಗೆ ಬಂದಿರುವಂಥವ್ರು ಅಂತ ಹೇಳ್ಕೊಳ್ಳುವಂಥವ್ರು ಅನೇಕರು ಈ ರೀತಿಯಾದ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನಿರಂತರವಾಗಿ ನೀಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಒಗ್ಗೂಡಿಸಿ ನಾವು ಇವ್ರನ್ನ ಪ್ರಶ್ನೆ ಮಾಡಿದಾಗ, ಅಥವಾ ಸಾಮಾನ್ಯ ಜನರು, ನಾಗರಿಕರು, ಸಂವಿಧಾನ ಪ್ರೇಮಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಯನ್ನು ಒಪ್ಪುವಂಥವರು ಇಂತಹ ಹೇಳಿಕೆಗಳನ್ನ ಪ್ರಶ್ನೆ ಮಾಡಿದ ತಕ್ಷಣ ಇವರ ತಕ್ಷಣದ ಪ್ರತಿಕ್ರಿಯೆ ಏನಿರುತ್ತೆ ಅಂತ ಹೇಳಿದ್ರೆ, 75 ವರ್ಷದ ಹಿಂದೆ ಹೋಗಿ ಆವಾಗ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಗೌರವ ತೋರಲಿಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೀನವಾಗಿ ಸೋಲಿಸಲಿಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಷ್ಟೊಂದು ನೋವು ಕೊಟ್ಟರು ಅನ್ನುವಂತಹ ಅದೇ ವಾದವನ್ನು ಮುಂದಿಡ್ತಾರೆ. ಅದು ನಮಗೆ ಕೇಳೋದಾದರೆ, ಒಂದು ಅಂಬೇಡ್ಕರ್ ವಾದಿಯಾಗಿ ನನಗೆ ಕೇಳೋದಾದರೆ,
ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆವಾಗ ಕಾಂಗ್ರೆಸ್ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತು ಅನ್ನೋದಾದ್ರೆ ಹೌದು, ನಡೆಸ್ಕೊಂಡಿದೆ. ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿ ಆದಂತಹ ಕರ್ಜೋಡ್ಕರ್ ಅವರನ್ನು ನಿಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅವರನ್ನು ನಿಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲು ಹಾಗೆ ಮಾಡಿದ್ರು, ಅದೂ ನಿಜಾನೇ. ಆಮೇಲೆ ಕುಲ್ನಾಣ್ ಜೈಸೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೋಗೇಂದ್ರನಾಥ್ ಮಂಡಲ್ ಅವರ ಸಹಾಯದೊಂದಿಗೆ ಅಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಾಗ ಅಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋತರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋತಕ್ಕೆ ಕೇವಲ ಕಾಂಗ್ರೆಸ್ ಒಂದೇ ಕಾರಣ ಅಲ್ಲ, ಆಗಿನ ಹಿಂದೂ ಮಹಾಸಭಾ ಕೂಡ ಕಾರಣ ಅನ್ನೋದನ್ನು ಈ ಬಿ ಜೆ ಪಿಲಿರುವಂಥ ಈಗ ಸಂವಿಧಾನದ ವಿರೋಧಿ ಹೇಳಿಕೆ ಕೊಟ್ಟಂಥವ್ರನ್ನ ಸಮರ್ಥಿಸುವಂಥ ನಾಯಕರುಗಳಿದ್ದಾರಲ್ಲ ನಮ್ಮವರೇ, ಈ ನಾಯಕರು ಕೊಡುವಂತಹ ಉತ್ತರ ಇದು. ಅಂದರೆ ಅವರು ಡಿಫೆಂಡ್ ಮಾಡ್ಕೊಳ್ಳುವಂತಹ ಒಂದು ಸಮರ್ಥನೆ ಮಾಡಿಕೊಳ್ಳುವಂತಹ ವಿಷಯಗಳಿವು. ಆಗ 75 ವರ್ಷದ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೇವಲ ಕಾಂಗ್ರೆಸ್ ಒಂದೇ ಅಲ್ಲ, ಕಾಂಗ್ರೆಸ್ಸಲ್ಲಿದ್ದಂಥ ಮತ್ತು ಹಿಂದೂ ಮಹಾಸಭಾದಲ್ಲಿದ್ದಂಥ, ಜನಸಂಘದಲ್ಲಿದ್ದಂಥ, RSSನಲ್ಲಿದ್ದಂಥ ಮತ್ತು ಈ ದೇಶದಲ್ಲಿ ಬಹುಪಾಲು ಮನುವಾದಿಗಳೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡಿದ್ದು ನಿಜ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ನಿಜ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯವನ್ನು ಇಟ್ಕೊಂಡು ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ ತಕ್ಷಣ ಆ ವಿಚಾರಕ್ಕೆ 75 ವರ್ಷದ ಹಿಂದೆ ಹೋಗೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಜವಾಗ್ಲೂ ಇಷ್ಟಪಡುವಂತಹ ಮತ್ತು ಈ ದೇಶದ ಸಂವಿಧಾನವನ್ನು ಇಷ್ಟಪಡುವಂಥ, ಸಂವಿಧಾನದ ಮೌಲ್ಯವನ್ನು ಗೌರವಿಸುವಂಥ ಲಕ್ಷಾಂತರ ಜನರು, ಅಂದರೆ ಪಕ್ಷಾತೀತವಾಗಿ ಕಾಂಗ್ರೆಸ್ಸೇತರರು, BJPಯೇತರರು, ಇಂಥವ್ರಿಗೆ ಈ ವಿಷಯಗಳನ್ನ ಪ್ರಶ್ನೆ ಮಾಡುವಂಥ ಹಕ್ಕಿದೆ. ಆದರೆ BJP ಇದೆಯಲ್ಲ, BJP ಸಂವಿಧಾನದ ವಿರೋಧಿ ಕಾಂಗ್ರೆಸ್ ಇತ್ತು ಅಂತ ಹೇಳೋದಕ್ಕೆ BJPಗೆ ಯಾವ ನೈತಿಕತೆಯೂ ಇಲ್ಲ. ಯಾಕಂತ ಹೇಳಿದ್ರೆ ಆಗ BJP ಮತ್ತು ಕಾಂಗ್ರೆಸ್, ಅಂದರೆ BJP ಈಗಿದೆ, ಆಗ ಇದ್ದಂಥ ಹಿಂದೂ ಮಹಾಸಭಾ RSSನ ಮುಖಂಡರು, ನಾಯಕರು ಅವರೆಲ್ಲರೂ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಸಂವಿಧಾನದ ವಿರೋಧಿಗಳೇ ಆಗಿದ್ದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧಿಗಳೇ ಆಗಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾದಂಥ ಕಾಲಘಟ್ಟದಲ್ಲಿ ಅವರು ಸಂಪೂರ್ಣ 2 ವರ್ಷಗಳ ಕಾಲ ಅಧ್ಯಯನ ಮಾಡಿ ಅದನ್ನು ಇಡೀ ಭಾರತದ ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಸಂವಿಧಾನ ಹೊಂದಿರುವಂಥ ರಾಷ್ಟ್ರಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಭಾರತದ ನೆಲಕ್ಕೆ ಹೊಂದುವಂಥ ಎಲ್ಲ ರೀತಿಯ ಒಂದು ಲೇಖನಗಳನ್ನ, ಆಮೇಲೆ ಆರ್ಟಿಕಲ್ಗಳನ್ನ ಸಂಗ್ರಹ ಮಾಡಿ ಭಾರತ ದೇಶದಲ್ಲಿರುವಂಥ ಸಾವಿರಾರು ವರ್ಷಗಳ ಕಾಲ ಈ ದೇಶದಲ್ಲಿ ಶಿಕ್ಷಣದಿಂದ, ಭೂಮಿಯಿಂದ, ಎಲ್ಲ ರೀತಿಯ ಸ್ವಾತಂತ್ರ್ಯದಿಂದ ವಂಚಿತ ಆದಂಥ ಎಲ್ಲ ಸಮುದಾಯಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡನ್ನು ತಯಾರು ಮಾಡ್ತಾರೆ. ಅದಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಸಂವಿಧಾನವನ್ನು ರಚನೆ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಂಥವ್ರು ಕೂಡ ಇದೇ ಸಿದ್ಧಾಂತದವರು ಅನ್ನೋದನ್ನು ನಾವು ಮರಿಬಾರ್ದು. ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 26ನೇ ತಾರೀಕಿಗೆ ಕಾನ್ಸ್ಟಿಟ್ಯೂಯೆಂಟ್ ಡ್ರಾಫ್ಟ್ ಅಸೆಂಬ್ಲಿಗೆ ಸಂವಿಧಾನದ ಕರಡನ್ನು ಹೊತ್ಕೊಂಡು ಅದನ್ನು ಸಬ್ಮಿಟ್ ಮಾಡೋಕ್ಕೆ ಹೋಗುವಂಥ ಸಮಯದಲ್ಲಿ ಅಲ್ಲಿಂದ ಶುರುವಾಗುತ್ತೆ ಈ ಸಂವಿಧಾನ ವಿರೋಧಿಗಳ ಕಾಟ. ಈ ಸಂವಿಧಾನ ವಿರೋಧಿಗಳ ಒಂದು ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. 1949ರಲ್ಲಿ, ಅಂದರೆ ಈ ದೇಶಕ್ಕೆ ಸಂವಿಧಾನ ಜಾರಿಯಾಗುವ 1 ವರ್ಷದ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಏನಿದೆ, ಇದರ ಮುಖವಾಣಿ ಪತ್ರಿಕೆಯಲ್ಲಿ ಹೀಗೆ ಬರೆದಿತ್ತು, ಇದನ್ನು ಓದ್ತೀನಿ ನೋಡಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ರಚಿಸಿರುವ ಸಂವಿಧಾನದಲ್ಲಿ ಭಾರತೀಯತೆ ಅನ್ನೋದೇ ಇಲ್ಲ. ಈ ದೇಶದ, ಈ ನೆಲದ ಕಾನೂನಾದ ಮನುಸ್ಮೃತಿಯಿಂದ ಏನನ್ನೂ ಪಡೆದಿಲ್ಲ. ಹಾಗಾಗಿ ಈ ಸಂವಿಧಾನ ನಮಗೆ ಒಪ್ಪಿತ ಇಲ್ಲ ಅಂತ ಹೇಳಿ RSS ಮುಖವಾಣಿಯಲ್ಲಿ ಇದನ್ನು ಬರ್ಕೊಂಡಿರುತ್ತೆ. 2ನೇ ಪಾಯಿಂಟ್ ಹೇಳ್ತೀನಿ ಕೇಳಿ. ಸಂಘ ಪರಿವಾರದ ಗುರುಜಿ ಎಂದೇ ಖ್ಯಾತರಾಗಿರುವಂತಹ ಗುರುಜಿ MS ಗೋಳ್ವಾಲ್ಕರ್ ಏನಿದ್ದಾರೆ, ಅವರು ಕೂಡ ಈ ಒಂದು ಪಾಯಿಂಟನ್ನು ಹೇಳ್ತಾರೆ. ಹಿಂದೂಗಳಿಗೆ ಪ್ರಜಾಪ್ರಭುತ್ವ ತತ್ವಗಳು ಹೊರಗಿಂದ ಬಂದಿರುವಂಥವು. ಇಡೀ ಮನುಕುಲದ ಅತಿ ಶ್ರೇಷ್ಠ ಮತ್ತು ಮಹಾನ್ ಕಾನೂನು ರಚನೆಕಾರ ಅದು ಮನು ಮಾತ್ರ. ಹಾಗಾಗಿ ಮನುಸ್ಮೃತಿಯ ಹೊರತಾದಂಥ ಸಂವಿಧಾನ ನಮಗೆ ಬೇಡ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಸಂಘ ಪರಿವಾರದ ಮತ್ತೊಬ್ಬ ಸಂಸ್ಥಾಪಕ VD ಸಾವರ್ಕರ್ ಏನಿದ್ದಾರೆ, ಅಥವಾ ಹಿಂದುತ್ವದ ದೊಡ್ಡ ಲೀಡರ್, ಈ ಹಿಂದುತ್ವದ ಪದವನ್ನು ಹುಟ್ಟಾಕ್ದವರು ಅಂತ ಏನು ಹೇಳ್ತಾರೆ, ಇದೇ ಸಾವರ್ಕರ್ ಹೇಳಿರುವಂಥ ಒಂದು ಕೋಟನ್ನು, ಅಂದರೆ ಹೇಳಿಕೆಯನ್ನು ನಾನು ನಿಮ್ಮ ಮುಂದೆ ಓದ್ತೀನಿ. ವೇದಗಳ ನಂತರ ಅತ್ಯಂತ ಪೂಜನೀಯ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಮನುಸ್ಮೃತಿ. ಹಾಗಾಗಿ ಈ ದೇಶವನ್ನು ಮನುಸ್ಮೃತಿ ಆಧಾರದಲ್ಲೇ ಆಡಳಿತ ನಡೆಸಬೇಕು, ಮನುಸ್ಮೃತಿಯೇ ಸಂವಿಧಾನವಾಗಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. 1950ರ ಜನವರಿ 25ರಂದು, ಅಂದರೆ ಈ ದೇಶಕ್ಕೆ ಸಂವಿಧಾನ ಜಾರಿಯಾಗುವ 1 ದಿನದ ಹಿಂದೆ, ಭಾರತ ಗಣರಾಜ್ಯ ಆಗುವ 1 ದಿನದ ಮೊದಲು RSS ಪತ್ರಿಕೆ ಆರ್ಗನೈಸರ್ನಲ್ಲಿ, RSS ಆರ್ಗನೈಸರ್ ಅನ್ನುವಂಥ ಒಂದು ಪತ್ರಿಕೆಯನ್ನು ನಡೆಸ್ತಾ ಇತ್ತು. ಆ ಆರ್ಗನೈಸರ್ ಪತ್ರಿಕೆಯಲ್ಲಿ ಮನು ನಮ್ಮ ಹೃದಯವನ್ನು ಆಳುತ್ತಾನೆ ಎಂಬ ಶೀರ್ಷಿಕೆಯಲ್ಲಿ ನಿವೃತ್ತ ನ್ಯಾಯಾಧೀಶರಾದಂಥ ಶಂಕರ್ ಸುಬ್ಬ ಅಯ್ಯರ್ ಎಂಬಾತ
RSS ಪರವಾಗಿ ಲೇಖನ ಬರೆದು ಮನುಸ್ಮೃತಿಯನ್ನೇ ದೇಶದ ಸಂವಿಧಾನವಾಗಿ ಜಾರಿ ಮಾಡಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ಆಗ RSSನ ಮುಖವಾಣಿ ಆರ್ಗನೈಸರ್ನಲ್ಲಿ ಪ್ರಕಟವನ್ನು ಕೂಡ ಮಾಡಿದರು. ಇತ್ತೀಚಿನ ಒಂದು ಉದಾಹರಣೆಯನ್ನು ಹೇಳಬೇಕಾದ್ರೆ 1989ರಲ್ಲಿ ರಾಜಸ್ಥಾನ ಹೈಕೋರ್ಟ್ನ ಎದುರು ರಾಜಸ್ಥಾನ ಜುಡಿಷಿಯಲ್ ಆಫೀಸರ್ಸ್ ಅಸೋಸಿಯೇಷನ್ ಎಂಬ ಸಂಘಟನೆಯ ಅಧ್ಯಕ್ಷ ಪದ್ಮಕುಮಾರ್ ಜೈನ್ ಎಂಬುವರು ಮುಖ್ಯ ನ್ಯಾಯಮೂರ್ತಿ MN ಕಸ್ಲಿವಾಲ್ ಎನ್ನುವವರಿಗೆ ಬರೆದಿದ್ದ ಪತ್ರವನ್ನು ಆಧರಿಸಿ ಮನುವಿನ ಪ್ರತಿಮೆಯನ್ನು ಸ್ಥಾಪಿಸಲಾಗಿತ್ತು. ಹೈಕೋರ್ಟ್ನ ಎದುರುಗಡೆ, ರಾಜಸ್ಥಾನ ಹೈಕೋರ್ಟ್ನ ಎದುರುಗಡೆ ಮನುಸ್ಮೃತಿಯನ್ನು ಬರೆದಂಥ ಮನು ಏನಿದ್ದಾರೆ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ರಾಜಸ್ಥಾನ ಹೈಕೋರ್ಟ್ ಈ ಪ್ರತಿಮೆಯನ್ನು ಸ್ಥಳಾಂತರಿಸುವಂತೆ ನಿರ್ಣಯಿಸಿತು. ಆಗ ವಿಶ್ವ ಹಿಂದೂ ಪರಿಷತ್ನ ಆಚಾರ್ಯ ಧರ್ಮೇಂದ್ರ ಎಂಬಾತ PIL ಸಲ್ಲಿಸಿ ಮನುವಿನ ಪ್ರತಿಮೆ ಹೈಕೋರ್ಟ್ ಎದುರಲ್ಲೇ ಇರಬೇಕು ಅನ್ನುವಂಥ ಒಂದು ವಾದವನ್ನು ಮುಂದಿಟ್ಟಿದ್ರು. ಆ ಕೇಸ್ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಆ ಮನುವಿನ ಪ್ರತಿಮೆ ಈಗಲೂ ಕೂಡ ಹೈಕೋರ್ಟ್ನ ಎದುರುಗಡೆ ಇದೆ. ಅದನ್ನು ಸ್ಥಳಾಂತರ ಆಗಲಿಲ್ಲ. ಅಂದರೆ 2014 ನಂತರ ಬಂದಂತಹ ಮೋದಿ ನಾವು ಈ ಸಂವಿಧಾನವನ್ನು ಒಪ್ತೇವೆ, ನಾವೇ ನಿಜವಾದ ಸಂವಿಧಾನದ ರಕ್ಷಕರು ಅಂತ ಏನು ಹೇಳ್ಕೊಳ್ತಾರೆ, ಇವರು ಸಂವಿಧಾನದ ವಿರೋಧಿ. ಅಂದರೆ ಈ ದೇಶಕ್ಕೆ ಸಂವಿಧಾನ ಬರೋಕ್ಕೂ ಮುಂಚೆ ಈ ದೇಶದಲ್ಲಿ ಮನುಷ್ಯರನ್ನು ಮನುಷ್ಯರಾಗಿಯೇ ಕಾಣ್ತಾ ಇರಲಿಲ್ಲ. ಈ ದೇಶದಲ್ಲಿ ಕೆಲವು ವರ್ಗಗಳು ಮಾತ್ರ ಶಿಕ್ಷಣವನ್ನು, ಆಡಳಿತವನ್ನು, ಭೂಮಿಯನ್ನು ಹೊಂದಿದ್ವು. ನಾನು ಯಾಕೆ ಈ ಮನುಸ್ಮೃತಿಯನ್ನು ಉದಾಹರಣೆಯಾಗಿ ತೆಗೆದುಕೊಂಡೆ ಅಂದರೆ, ನಾವು ಭಾರತ ದೇಶದ ಸಂವಿಧಾನ ನಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಭಾರತ ದೇಶಕ್ಕೆ ಸಂವಿಧಾನ ಬರೋಕ್ಕೂ ಮುಂಚೆ ಹಿಂದೆ ಇದ್ದಂಥ ಸಂವಿಧಾನ ಯಾವುದು, ಆಮೇಲೆ ಇವರು ಪದೇ ಪದೇ ಭಾರತ ದೇಶಕ್ಕೆ ಸಂವಿಧಾನ ಬರುವಂಥ ಹೊತ್ತಿನಲ್ಲಿ ಸಾವರ್ಕರ್ ಆಗಲಿ, ಗೋಳ್ವಲ್ಕರ್ ಆಗಲಿ, ಆಮೇಲೆ ನಿವೃತ್ತ ನ್ಯಾಯಾಧೀಶರಾದಂಥವರು ಹೇಳಿಕೆ ಕೊಟ್ಟಂಥವ್ರು ಅವರಾಗಲಿ, ಇವರೆಲ್ಲ ಹೇಳುವಂತಹ ಅಂದರೆ ಮನುಸ್ಮೃತಿಯೇ ಈ ದೇಶದ ಸಂವಿಧಾನ ಆಗಬೇಕು ಅನ್ನುವಂತಹ ಆಶಯ ಏನು ವ್ಯಕ್ತಪಡಿಸಿದ್ರು, ಆ ಮನುಸ್ಮೃತಿಯಲ್ಲಿ ಏನಿತ್ತು ಅನ್ನೋದನ್ನು, ಮತ್ತು ಮನುಸ್ಮೃತಿ ಆದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದಲ್ಲಿ ನಮ್ಗೆ ಏನೇನು ಹಕ್ಕುಗಳು ಸಿಕ್ಕಿದೆ ಇವೆಲ್ಲನೂ ಕೂಡ ತುಲನೆ ಮಾಡಿ ನೋಡುವಂಥ ಒಂದು ಸಣ್ಣ ಕೆಲಸವನ್ನು ನಾನು ಮಾಡ್ತೀನಿ ನಿಮ್ಮ ಮುಂದೆ. ಬಂಧುಗಳೇ, ನೀವು ನೋಡ್ತಾ ಇರೋದು ಇದೇ ಮನುಸ್ಮೃತಿ. ಅಂದರೆ ಈ ದೇಶದಲ್ಲಿ 2,500 ವರ್ಷಗಳ ಕಾಲ ಈ ದೇಶದ ಸಂವಿಧಾನವಾಗಿತ್ತಿದ್ದು, ಇದು ಈ ದೇಶವನ್ನು ಆಳ್ತಾ ಇತ್ತು. ಈ ದೇಶದಲ್ಲಿ ಕ್ರಿಸ್ತಪೂರ್ವ 185ರಲ್ಲಿ ಪುಷ್ಯಮಿತ್ರ ಶುಂಗ ಎನ್ನುವಂತಹ ಮೊದಲ ಬ್ರಾಹ್ಮಣ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದಂತಹ ರಾಜ ಪುಷ್ಯಮಿತ್ರ ಶುಂಗ ಸುಮತಿ ಭಾರ್ಗವ ಎನ್ನುವಂಥ ಮತ್ತೊಬ್ಬ ಬ್ರಾಹ್ಮಣನಿಂದ ಈ ಮನುಸ್ಮೃತಿಯನ್ನು ಬರೆಸಿದ್ದ. ಈ ಮನುಸ್ಮೃತಿಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನಿಮಗೆ ದಾಖಲೆ ಸಮೇತ ಹೇಳ್ತೀನಿ. ಅವರೇ ಬರೆದಿರುವಂಥ ಮನುಸ್ಮೃತಿ ಅಧ್ಯಾಯ 1 ಶ್ಲೋಕ 91ರಲ್ಲಿ ಏನು ಹೇಳ್ತಾರೆ, ಬ್ರಾಹ್ಮಣಸ್ಯೋ ಮುಖಮಾಸಿತ್ ಭಾವು ರಾಜನ್ಯ ಕೃತಃ ಅಂತ. ಅಂದರೆ ಈ ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ, ಈ ದೇಶದಲ್ಲಿ ವರ್ಣಗಳ ಆಧಾರದ ಮೇಲೆ ನಾವು ವರ್ಗವನ್ನು ಸೃಷ್ಟಿ ಮಾಡಿದ್ದೇವೆ. ಅಂದರೆ ಮನು ಹೇಳೋದು, ಬ್ರಾಹ್ಮಣ ತಲೆಯಿಂದ ಹುಟ್ಟಿದ್ದಾನೆ, ಕ್ಷತ್ರಿಯ ಭುಜದಿಂದ ಹುಟ್ಟಿದ್ದಾನೆ, ವೈಶ್ಯ ಹೊಟ್ಟೆಯಿಂದ ಹುಟ್ಟಿದ್ದಾನೆ, ಮತ್ತು ಶೂದ್ರರು ಪಾದದಿಂದ ಹುಟ್ಟಿದ್ದಾರೆ ಅನ್ನುವಂತಹ ಈ ಹೇಳಿಕೆಯನ್ನು ಇದರಲ್ಲೇ ದಾಖಲಾಗಿದೆ ಮನುಸ್ಮೃತಿನಲ್ಲಿ. ನೋಡಿ, ಈ ಮನುವಿನ ಈ ಲೇಖನವನ್ನೇ ಈಗೇನು ನಾನು ಶ್ಲೋಕವನ್ನು ಓದ್ದೆ, ಬ್ರಾಹ್ಮಣಸ್ಯೋ ಮುಖಮಾಸಿತ್ತು, ಇದು ಮನುಷ್ಯನ ವರ್ಗವನ್ನು ತಾರತಮ್ಯ ಮಾಡುತ್ತೆ, ವರ್ಗವನ್ನು ಸೃಷ್ಟಿ ಮಾಡುತ್ತೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಕೊಟ್ಟಂತಹ ಈ ವರ್ಗ ತಾರತಮ್ಯ ಆರ್ಟಿಕಲ್ 15 ಓದ್ತೀನಿ ನಾನು. ಆರ್ಟಿಕಲ್ 15 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಧರ್ಮ, ಜಾತಿ, ವರ್ಗ, ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದಲ್ಲಿ ಯಾರನ್ನು ಕೂಡ ಭೇದ ಮಾಡಬಾರ್ದು. ಹುಟ್ಟಿದ ಜಾತಿ ಆಧಾರದಲ್ಲಾಗಲಿ, ಅಥವಾ ಅವನ ಧರ್ಮದ ಆಧಾರದಲ್ಲಾಗಲಿ, ಅಥವಾ ಲಿಂಗದ ಆಧಾರದಲ್ಲಾಗಲಿ, ಅಥವಾ ಹುಟ್ಟಿದ ಸ್ಥಳದ ಆಧಾರದಲ್ಲಾಗಲಿ ಅವ್ರು ಯಾರನ್ನೂ ಕೂಡ ಭೇದ ಮಾಡಬಾರ್ದು ಅಂತ ಹೇಳಿ ಈ ಭಾರತದ ಸಂವಿಧಾನ ಹೇಳುತ್ತೆ. ಮನುಸ್ಮೃತಿಯ ಇನ್ನೊಂದು ಶ್ಲೋಕವನ್ನು ನಿಮ್ಮ ಮುಂದೆ ಓದ್ತೀನಿ. ಏಕಮೇವ ತು ಶೂದ್ರಸ್ಯ ಪ್ರಭು ಕರ್ಮ ಸಮಾಧಿಶತ್ ಏತೇಷಾಮೇವ ವರ್ಣಾನಾಂ ಶುಶ್ರೂಷಾ ಮನುಸುಯಾಮ. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ, ಮಹಾಪ್ರಭುವಾದ ಬ್ರಹ್ಮನು ಈ ಮೇಲಿನ 3 ವರ್ಣಗಳ ಜನರ ನಿಸ್ವಾರ್ಥ ಸೇವೆ ಮಾಡಿಕೊಂಡಿರುವುದನ್ನೇ ಶೂದ್ರನಿಗೆ ಕರ್ತವ್ಯವೆಂದು ಆದೇಶಿಸಿದ್ದಾನೆ. ಅಂದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಮತ್ತು ವೈಶ್ಯರೇನಿದ್ದಾರೆ ಇವರ ಸೇವೆಯನ್ನು ಮಾಡಿಕೊಂಡಿರೋದೇ ಶೂದ್ರನ ಕರ್ತವ್ಯ. ಇದನ್ನು ಮನು ಆಜ್ಞೆ ಮಾಡ್ತಾನೆ, ಅದು ಬ್ರಹ್ಮನೇ ಸೃಷ್ಟಿ ಮಾಡಿರೋದು ಅಂತ ಹೇಳ್ತಾನೆ. ಅಂತ ಹೇಳಿದ್ರೆ ಭಾರತದ ಸಂವಿಧಾನದಲ್ಲಿ ನಮಗೆ ಎಲ್ಲ ರೀತಿಯ ಹಕ್ಕುಗಳು, ಇಲ್ಲಿ ಯಾರು ತಾರತಮ್ಯ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ನ್ಯಾಯವನ್ನು ಕೊಟ್ಟಿದ್ದು ಭಾರತ ದೇಶದ ಸಂವಿಧಾನ. ಆದರೆ ಇವೆಲ್ಲವನ್ನು ಕೂಡ ಇದರೆಲ್ಲದರ ತದ್ವಿರುದ್ಧ ಮನುಷ್ಯ ಅಂದರೆ ಇಲ್ಲಿ ಕೇವಲ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರು ಮಾತ್ರ, ಇನ್ನು ಉಳಿದವರೆಲ್ಲರೂ ಕೂಡ ಇವರ ಸೇವೆ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇದೆರಡನ್ನು ತುಲನೆ ಮಾಡಿಕೊಂಡು ಇದರ ಡಿಫ್ರೆನ್ಸಿಯೇಟ್ನ ನೀವೇ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಮನುಸ್ಮೃತಿಯ ಅಧ್ಯಾಯ 9 ಶ್ಲೋಕ 3ರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ, ಸ್ತ್ರೀಯರ ಬಗ್ಗೆ ಹೇಳುವಂಥ ಒಂದು ಶ್ಲೋಕ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅನ್ನುವಂಥ ಒಂದು ಶ್ಲೋಕ ಇದೆ. ಇದರ ಅರ್ಥ ಏನಂದರೆ, ಮಹಿಳೆ ಸ್ವತಂತ್ರಳಾಗಿರಲು ಅರ್ಹಳಲ್ಲ,
ಮಹಿಳೆ ಯಾವತ್ತೂ ಆಕೆ ಯೌವನದಲ್ಲಿ ತಂದೆಯಿಂದ, ಆಮೇಲೆ ಮದುವೆ ಆದ ನಂತರ ಗಂಡನಿಂದ, ಆಮೇಲೆ ವೃದ್ಧೆ ಆದ ನಂತರ ಮಕ್ಕಳಿಂದ ಆಕೆ ಡಿಪೆಂಡ್ ಆಗ್ತಾಳೆ, ಮಕ್ಕಳಿಗೆ ಡಿಪೆಂಡ್ ಆಗ್ತಾಳೆ. ಹಾಗಾಗಿ ಅವಳು ಯಾವ ಸ್ವಾತಂತ್ರ್ಯಕ್ಕೂ ಅರ್ಹಳಲ್ಲ. ಧಾರ್ಮಿಕ ಸ್ವಾತಂತ್ರ್ಯ ಆಗಲಿ, ಶೈಕ್ಷಣಿಕ ಸ್ವಾತಂತ್ರ್ಯ ಆಗಲಿ, ಅಥವಾ ಸಾಮಾಜಿಕ ಸ್ವಾತಂತ್ರ್ಯ ಆಗಲಿ, ಇದು ಯಾವುದಕ್ಕೂ ಅರ್ಹಳಲ್ಲ ಅನ್ನುವಂಥ ಒಂದು ಶ್ಲೋಕವನ್ನು ಹೇಳುತ್ತೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಆರ್ಟಿಕಲ್ 14 ಮಹಿಳೆಯರಿಗೆ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು, ಅವರೂ ಕೂಡ ಗಂಡು ಹೆಣ್ಣು ಎನ್ನುವಂಥ ಭೇದ ಮಾಡಬಾರ್ದು, ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಒಂದು ಆರ್ಟಿಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿದೆ. ಅಂದರೆ ಮನುಸ್ಮೃತಿ ಮಹಿಳೆಯರನ್ನು ಎಷ್ಟು ಕೀಳಾಕೊಂಡಿದೆ, ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನದ ಆರ್ಟಿಕಲ್ 14 ಅದು ಹೇಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದೇ ಮನುಸ್ಮೃತಿಯ ಅಧ್ಯಾಯ 10 ಶ್ಲೋಕ 4ರಲ್ಲಿ, ಅಂದರೆ ಶೂದ್ರರಿಗೆ ಶಿಕ್ಷಣವನ್ನು ನಿರಾಕರಣೆ ಮಾಡಿದ್ರಲ್ಲ, ಆ ಶ್ಲೋಕದಲ್ಲಿ ಹೇಳ್ತಾರೆ, ಏಕಜೇಚ್ಛ ಶೂದ್ರಾಯ ನ ವಿದ್ಯಾ ದಾತವ್ಯ. ಅಂದರೆ ಈ ದೇಶದಲ್ಲಿ ಶೂದ್ರನಿಗೆ ಯಾವ ಕಾರಣಕ್ಕೂ ಶಿಕ್ಷಣವನ್ನು ನೀಡಬಾರದು, ಶೂದ್ರ ಶಿಕ್ಷಣ ಪಡೆಯೋದಕ್ಕೆ ಅರ್ಹನಲ್ಲ ಅಂತ ಹೇಳ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 21A ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತ ಶಿಕ್ಷಣ ಸಿಗಬೇಕು, ಕಂಪಲ್ಸರಿ ಎಜುಕೇಷನ್ ಸಿಗಬೇಕು, ಉಚಿತವಾದಂಥ ಶಿಕ್ಷಣ ಸಿಗಬೇಕು ಅಂತ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಡ್ತಾರೆ. ಮಾತೆತ್ತಿದ್ರೆ ನಮ್ಮ ಧರ್ಮ ಅಪಾಯದಲ್ಲಿದೆ, ನಾವೆಲ್ಲರೂ ಕೂಡ ಹಿಂದೂ, ನಾವೆಲ್ಲ ಒಂದು ಅನ್ನುವಂಥ ಹೇಳುವಂಥ ಈ ನಾಯಕರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಇದೇ ಮನುಸ್ಮೃತಿಯಲ್ಲಿ ಶೂದ್ರರಿಗೆ ಧಾರ್ಮಿಕ ಸ್ವಾತಂತ್ರ್ಯ ನಿರಾಕರಣೆ ಮಾಡುವಂಥ ಒಂದು ಶ್ಲೋಕ, ಯೋ ಶೂದ್ರೋ ಅಧ್ಯಾಯನೇ ಪಠತಿ ಲೋಹ ಶಂಕಯೋ ಚರಣಂ ಪಾತವ್ಯ ಅಂತೇಳಿ. ಅಂದರೆ ಈ ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ, ಈ ದೇಶದಲ್ಲಿರುವಂಥ ಶೂದ್ರನು ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅರ್ಹನಲ್ಲ, ಯಾವುದೇ ವೇದಾಧ್ಯಯನ ಆಗಲಿ, ಯಾವುದೇ ಶಾಸ್ತ್ರ ಸಂಪ್ರದಾಯಗಳನ್ನಾಗಲಿ ಕಲೀಲಿಕ್ಕೆ ಆತ ಅರ್ಹನಲ್ಲ ಮತ್ತು ಯೋಗ್ಯನಲ್ಲ, ಅದನ್ನು ಅವನಿಗೆ ನಿರಾಕರಣೆ ಮಾಡಲಾಗಿದೆ ಅಂತ ಈ ಶ್ಲೋಕದಲ್ಲಿ ಬರೆದಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 25ರಿಂದ 28ರಲ್ಲಿ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬನಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ತನಗೆ ಇಷ್ಟ ಬಂದಂಥ ಧರ್ಮಕ್ಕೆ, ಈ ಧರ್ಮದಲ್ಲಿ ನಿನಗೆ ಸಮಸ್ಯೆ ಆದರೆ ಇಷ್ಟ ಬಂದಂಥ ಧರ್ಮಕ್ಕೆ ನೀನು ಮತಾಂತರ ಆಗ್ಬೋದು, ಯಾವುದೇ ಆಚರಣೆಗಳನ್ನ ನೀನು ಪಾಲಿಸ್ಬೋದು, ನಿನಗಿಷ್ಟ ಆಗುವಂಥ, ಆಮೇಲೆ ಅದರ ಲಿಮಿಟೇಷನ್ಸನ್ನು ಕೂಡ ಕೊಟ್ಟಿದ್ದಾರೆ. ಯಾರಾದರೂ ಒತ್ತಾಯಪೂರ್ವಕವಾಗಿ ಅವ್ರಿಗೆ ಮತಾಂತರ ಮಾಡೋಕ್ಕೆ ನೋಡಿದ್ರೆ ಅವ್ರಿಗೆ ಶಿಕ್ಷೆಯನ್ನು ಕೂಡ ಅದೇ ಕಾನೂನು, ಅದೇ ಸಂವಿಧಾನ ವಿಧಿಸುವಂತಹ ಒಂದು ಲಿಮಿಟೇಷನ್ಗಳು ಕೂಡ ಇದೆ. ಹಾಗೆಯೇ ಇದು ಕೇವಲ ಇಷ್ಟೇ ಅಲ್ಲ, ಇದೇ ಮನುಸ್ಮೃತಿನಲ್ಲಿ ಈ ದೇಶದಲ್ಲಿರುವಂಥ ಎಲ್ಲ ಶೂದ್ರ ದಲಿತ ವರ್ಗಗಳಿಗೆ ಮಾತಾಡುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಇರಲಿಲ್ಲ. ಆದರೆ ಭಾರತ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನಾವು ಯಾರನ್ನೂ ಕೂಡ ಪ್ರಶ್ನೆ ಮಾಡ್ಬೋದು, ಎಲ್ಲಿ ಏನು ಬೇಕಾದರೂ ಮಾತಾಡ್ಬೋದು. ನಾವು ಈ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ನಮ್ಮನ್ನು ಆಳುವಂಥ ಪ್ರತಿಯೊಬ್ಬ ಜನನಾಯಕರಿಗೂ ಕೂಡ ನಾವು ಪ್ರಶ್ನೆಯನ್ನು ಮಾಡುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ, ಮತ್ತು ನಮ್ಮ ಇಚ್ಛೆಯನ್ನೇ ವ್ಯಕ್ತಪಡಿಸುವಂತಹ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆದರೆ ಈ ಮನು ಸಂವಿಧಾನದಲ್ಲಿ, ಈ ದೇಶಕ್ಕೆ ಸಂವಿಧಾನ ಬರೋಕ್ಕೂ ಮುಂಚೆ ಈ ದೇಶದಲ್ಲಿ ಇರುವಂತಹ ಎಲ್ಲ ಶೂದ್ರಾತಿ ಶೂದ್ರ ಮತ್ತು ದಲಿತರು, ಈ ದೇಶದಲ್ಲಿರುವಂಥ ಎಲ್ಲ ಅಸ್ಪೃಶ್ಯ ಮತ್ತು ಶೋಷಿತಕ್ಕೆ ಒಳಗಾದಂಥ ಸಮುದಾಯಗಳು ಶಿಕ್ಷಣದಿಂದ, ಸಾಮಾಜಿಕ ನ್ಯಾಯದಿಂದ, ಎಲ್ಲ ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ಕೂಡ ವಂಚಿತರಾಗಿದ್ದರು. ಅವರು ಯಾರನ್ನೂ ಕೂಡ ಮನುಷ್ಯರ ರೀತಿಯಲ್ಲಿ ಈ ಮನುಸ್ಮೃತಿ ಕಾಣ್ತಾ ಇರಲಿಲ್ಲ. ಅಂಥ ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗಬೇಕು ಅಂತ ಬಯಸಿದ್ದಂತಹ ಆಗಿನ ಸಂಘ ಪರಿವಾರ ಮತ್ತು ಹಿಂದೂ ಮಹಾಸಭಾ, ಜನಸಂಘ, ಇವರೆಲ್ಲರೂ ಕೂಡ ಅದೇ ಸಿದ್ಧಾಂತದ ಮೇಲೆ ಈಗಲೂ ಕೂಡ ತಮ್ಮ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಅದೇ ಸಿದ್ಧಾಂತವನ್ನು ಪ್ರತಿ ಬಾರಿ ವ್ಯಕ್ತಪಡಿಸ್ತಾರೆ, ಈ ದೇಶದಲ್ಲಿ ಹಿಂದೂ ಶಾಸ್ತ್ರ ಬರಬೇಕು, ಸನಾತನ ಧರ್ಮ ಬರಬೇಕು ಅಂತೇಳಿ. ಆದರೆ ಅದೇ ಸನಾತನ ಧರ್ಮ, ಅದೇ ಹಿಂದೂ ಶಾಸ್ತ್ರ ಸಂಪ್ರದಾಯಗಳು ಈ ದೇಶದ ಜನರನ್ನು ಯಾವ ರೀತಿ ಕಾಣಲಾಗಿತ್ತು ಅನ್ನೋದನ್ನು ನಾವು ಇವರೇ ಬರೆದಿರುವಂಥ ಮನುಸ್ಮೃತಿಯ ಮೂಲಕ ಕಾಣ್ಬೋದು. ಸೊ ಆ ಒಂದು ತಳಹದಿ ಮೇಲೆ ಸ್ಥಾಪಿತವಾಗಿದ್ದಂಥ ಪಕ್ಷದಲ್ಲಿ ಇದ್ಕೊಂಡು ಸಂವಿಧಾನದ ಆಶಯಗಳನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅಗೌರವಿಸುವಂತಹ ಹೇಳಿಕೆಗಳನ್ನ ಅವರದೇ ಪಕ್ಷದ ನಾಯಕರು ಕೊಟ್ಟಾಗ ಅದನ್ನು ಒಂದು ಸಣ್ಣ ಪ್ರತಿರೋಧವನ್ನು ತೋರದೆ, ಅದನ್ನು ಪ್ರಶ್ನೆಯೂ ಮಾಡದೆ, ಇಂಡೈರೆಕ್ಟಾಗೂ ಪ್ರಶ್ನೆ ಮಾಡದೆ, ಮತ್ತು ಇಲ್ಲಿ ಬಂದು ನಮ್ಮ ಜನರನ್ನೇ ಮೂರ್ಖರನ್ನಾಗಿಸುವಂಥ ಕೆಲಸ ಈ ನಮ್ಮ ನಾಯಕರೇ ಮಾಡ್ತಾ ಇರೋದು ದುರಂತವೇ ಸರಿ. ಹಾಗಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ತಾವು ಒಂದೇ ನಿಮ್ಮ ಕಣ್ಣೆದುರಿಗೆ ನಿಮ್ಮ ಪಕ್ಷದ ನಾಯಕರೇ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡುವಾಗ, ನಮಗೆ ಬೇರೆ ಸಂವಿಧಾನ ಬೇಕು ಅನ್ನಂತ ಹೇಳುವಾಗ, ಅಥವಾ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ರಾಮ ಮಂದಿರ ಸ್ಥಾಪನೆ ಆದಮೇಲೆ ಅಂತ ಹೇಳುವಾಗ, ನೀವು ಚಳುವಳಿಯನ್ನು ಕಟ್ಟಿದವರು, ನೀವು
ಜೀವನ ಪೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾತಾಡಿದವರು ಈಗ ಅದು ಯಾವುದನ್ನೂ ಪ್ರತಿರೋಧ ತೋರದೆ ಈಗ ಬಂದುಬಿಟ್ಟು ಕೇವಲ 75 ವರ್ಷದ ಹಿಂದೆ ಹೋಗಿ ಕಾಂಗ್ರೆಸ್ ಆವಾಗ ಅಂಬೇಡ್ಕರ್ ಅವ್ರನ್ನ ಹೀಗೆ ಮಾಡಿತ್ತು, ಸಂವಿಧಾನವನ್ನು ಬದಲಾವಣೆ ಮಾಡ್ತು, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತು ಅನ್ನುವಂಥ ಹೇಳಿಕೆಗಳನ್ನ ಒಂದು ವಾದವನ್ನು ಮುಂದೆ ಇಡೋದಿದೆಯಲ್ಲ, ಇದು ಖಂಡಿತ ನಿಮ್ಮ ಆತ್ಮಸಾಕ್ಷಿಯನ್ನೇ ನೀವು ದ್ರೋಹ ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿ ಮುಖದಲ್ಲಿ ನಮಗೆ ಕಾಣ್ತದೆ. ಹಾಗಾಗಿ ಜನರೇನಿದ್ದಾರೆ ಈ ದೇಶದಲ್ಲಿ, ಸಾಮಾಜಿಕ ಕಾರ್ಯಕರ್ತರು, ಯುವ ಜನರು ಮತ್ತು ಸಾಮಾನ್ಯ ನಾಗರಿಕರು, ಇವರೆಲ್ಲರೂ ಕೂಡ ಇಂಥ ಕುತಂತ್ರಕ್ಕೆ ಬಲಿಯಾಗಬಾರ್ದು. ಹೌದು, ಆ ಕಾಲಘಟ್ಟದಲ್ಲಿ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೆಟ್ಟದಾಗಿ ನಡೆಸ್ಕೊಂಡಿತ್ತು, ಹೌದು. ಆದರೆ ಈಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳ ವಿರುದ್ಧ ಮಾತಾಡ್ತಿರೋರು ಯಾರು, ಸಂವಿಧಾನದ ವಿರುದ್ಧ ಮಾತಾಡ್ತಿರೋರು ಯಾರು, ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಆಮೇಲೆ ಆ ಒಂದು ಸಂಘಟನೆ, ಸಂಘ ಪರಿವಾರದ ಸಿದ್ಧಾಂತದ ಮೇಲೆ ಅವರ ಸಿದ್ಧಾಂತದ ಗೇಟ್ ಕೀಪರ್ಗಳಾಗಿ ನಿಂತಿರುವಂತಹ ನಮ್ಮ ರಾಜಕಾರಣಿಗಳು ಇದನ್ನು ಮಾತಾಡುವಂಥ ಅರ್ಹತೆಯನ್ನು ಹೊಂದಿಲ್ಲ. ನಿಮಗೆ ನಿಜವಾಗ್ಲೂ ಸಂವಿಧಾನದ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಮತ್ತು ಗೌರವ ಇದ್ದರೆ ನಿಮ್ಮದೇ ಪಕ್ಷದ ರಾಜಕಾರಣಿಗಳು ಏನು ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾ ಇದ್ದಾರೆ ಅದನ್ನು ಮೊದಲು ಖಂಡಿಸಿ, ಅದಾದ ನಂತರ ಅಷ್ಟೇ ನೀವು ಸಂವಿಧಾನ ಸಮ್ಮಾನ್ ಅಥವಾ ಸಂವಿಧಾನ ಗೌರವ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡೋಕ್ಕೆ ಅರ್ಹರಾಗ್ತೀರಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಆಮೇಲೆ ಸಾರ್ವಜನಿಕರು, ಜನರು ಇಂತಹ ಒಂದು ಹೇಳಿಕೆಗಳಿಗೆ, ಯಾಕಂದರೆ ಈಗ ಅನೇಕ ಕಾರ್ಯಕ್ರಮಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನೇ ವಿರೋಧಿಸುವಂಥವ್ರು, ಆಮೇಲೆ ಜಾತಿ ವ್ಯವಸ್ಥೆಯನ್ನು ಇಷ್ಟಪಡುವಂಥವ್ರು, ವರ್ಣ ವ್ಯವಸ್ಥೆ ಈ ದೇಶದ ಅಸ್ಮಿತೆ ಅಂತ ಹೇಳುವವರು, ಆ ಬಾಡಿಗೆ ಭಾಷಣಕಾರರು, ಅವರೆಲ್ಲರೂ ಕೂಡ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಇಟ್ಕೊಂಡು ನಮ್ಮದೇ ಜನರ ಹತ್ರ ಹೋಗಿ ಅಂಬೇಡ್ಕರ್ ಅವ್ರ ಮೇಲೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಹೇಳಿದರು, ಅವರು ಹಿಂದೂ ಧರ್ಮಕ್ಕೆ ಒಪ್ಕೊಂಡಿದ್ರು, ಅವರು ಸನಾತನ ಧರ್ಮದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ಅನ್ನುವಂತಹ ಒಂದು ತಿರುಚುವಂತಹ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿ ನಮ್ಮ ಜನರಿಗೆ ಮೂರ್ಖರನ್ನಾಗಿಸ್ತಾ ಇದ್ದಾರೆ. ಈ ಬಗ್ಗೆ ಜನರು ಜಾಗೃತರಾಗಿರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಈ ದೇಶದಲ್ಲಿ ಅಸ್ಪೃಶ್ಯತೆ, ತಾರತಮ್ಯ, ಲಿಂಗಭೇದ, ಮನುಷ್ಯರಾಗಿ ಕಾಣದೇ ಇರುವಂತಹ ಶಾಸ್ತ್ರ ಸಂಪ್ರದಾಯಗಳು, ಇದೆಲ್ಲವನ್ನೂ ಕೂಡ ತನ್ನ ಕೊನೆಯ ಉಸಿರಿರೋವರೆಗೂ ಕೂಡ ಅವರು ವಿರೋಧ ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಕಾಂಗ್ರೆಸ್ಸನ್ನಷ್ಟೇ ಅಲ್ಲ, ಈ ದೇಶದಲ್ಲಿರುವಂಥ ಎಲ್ಲ ಮನುವಾದಿ ಧೋರಣೆಗಳನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡಿದರು. ಇದನ್ನು ನಾವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ಮತ್ತು ಈಗ ಬಂದಿದ್ದಾರಲ್ಲ ಈ ಸಂಘ ಪರಿವಾರದ ಗುಲಾಮರು, ಸಂಘ ಪರಿವಾರದ ಗೇಟ್ ಕೀಪರ್ಗಳು, ಇವರ ಹೇಳಿಕೆಗಳ ಬಗ್ಗೆ ಮತ್ತು ಇವರು ಕೊಡುವಂಥ ಕಾರಣಗಳ ಬಗ್ಗೆ ನಾವು ಜನಸಾಮಾನ್ಯರು ಎಚ್ಚರದಿಂದ ಇರಬೇಕು. ನಾವೆಲ್ಲರೂ ಕೂಡ ಇವರ ಸುಳ್ಳುಗಳಿಗೆ ಬಲಿಯಾಗಬಾರ್ದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ರಿಗೂ ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್.